ಗುಡ್ ಮಾರ್ನಿಂಗ್. ಇವತ್ತಿನ ಒಂದು ವಿಡಿಯೋಸ್ದ ಇನ್ಫಾರ್ಮೇಷನಲ್ಲಿ ನಾನು ನಿಮಗೆ ವಿಲೇಜ್ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ನ ಒಂದು ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ 1000 ವೇಕೆನ್ಸಿ ಬಗ್ಗೆ ಒಂದು ಹೊಸದಾಗಿ ನೋಟಿಫಿಕೇಷನ್ ಅಪ್ಡೇಟ್ ಮಾಡಿದ್ದಾರೆ. ಆ ಒಂದು ನೋಟಿಫಿಕೇಷನ್ ಈ ಒಂದು ಡೀಟೇಲ್ಸ್ ತಿಳಿಸ್ಕೊಡ್ತೇನೆ. ಇವತ್ತಿನ ಒಂದು ವಿಡಿಯೋಸ್ನಲ್ಲಿ ನಾನು ನಿಮಗೆ ಹೇಳಿದ್ದೆ, ಮುಂಚಿನ ಒಂದು ಪ್ರಿವಿಯಸ್ ವಿಡಿಯೋಸ್ನಲ್ಲಿ ನಾನು ನಿಮಗೆ ರಿಕ್ವೈರ್ಮೆಂಟ್ ಡೀಟೇಲ್ಸ್ ಅಂತ ಫುಲ್ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೆ. ಬಟ್ ಅದರಲ್ಲಿ ಇವಾಗ ಏನೇನು ಚೇಂಜಸ್ ಆಗಿದೆ ಅಂತ ತಿಳಿಸ್ಕೊಡ್ತೀನಿ. ಮತ್ತು ಇನ್ನು ನೆಕ್ಸ್ಟ್ ವಿಡಿಯೋಸ್ನಲ್ಲಿ ಕೂಡ ನಿಮಗೆ ಇದರಲ್ಲಿ ಯಾವುದೇ ಬೇಕಾದಂಥ ಅಪ್ಡೇಟ್ ಕೂಡ ನಿಮಗೆ ಅಥವಾ ಒಂದು ಆನ್ಲೈನ್ ಕ್ಲಾಸಸ್ ಆಗಲಿ ಅಥವಾ ಯಾವುದೇ ರೀತಿಯ ಒಂದೊಂದು ರಿಕ್ವೈರ್ಮೆಂಟ್ಸ್ ಆಗಲಿ ಮತ್ತು ಕ್ಲಾಸಸ್ ಆಗಲಿ ಮತ್ತು ಕೌನ್ಸಿಲಿಂಗ್ಸ್ ಆಗಲಿ ಎಲ್ಲ ರೀತಿಯಿಂದ ಒಂದು ಅಪ್ಡೇಟ್ಸನ್ನು ನಿಮಗೆ ಕೌನ್ಸಿಲಿಂಗ್ ಕ್ಲಾಸಲ್ಲಿ ಕೂಡ ಆ್ಯಸ್ ವೆಲ್ ಆಸ್ ಜೂಮ್ ಮೀಟಿಂಗಲ್ಲಿ ಕೂಡ ನಾನು ಒಂದು ಜೂಮ್ನ ಒಂದು ಕೌನ್ಸಿಲಿಂಗಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ವಿಡಿಯೋಸ್ನಲ್ಲಿ ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋಸ್ನಲ್ಲಿ ಅಪ್ಕಮಿಂಗಲ್ಲಿ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತಾ ಇರ್ತೀನಿ. ಇವತ್ತಿನ ಒಂದು ವಿಡಿಯೋಸ್ನ ಇನ್ಫಾರ್ಮೇಷನಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಅಂತ ಟೋಟಲ್ ನಿಮಗೆ 1000 ವೇಕೆನ್ಸಿ ರಿಕ್ವೈರ್ಮೆಂಟ್ ಆಗಿತ್ತು. ಆ ಒಂದು 1000 ವೇಕೆನ್ಸಿ ರಿಕ್ವೈರ್ಮೆಂಟ್ನ ಆಗಿ ನಿಮಗೆ ಒಂದು ಅಪ್ಲಿಕೇಶನ್ನ ಡೇಟ್ ಕೂಡ ನಿಮಗೆ ಪೋಸ್ಟ್ಪೋನ್ ಆಗಿ ಬಂದಿದೆ. ಆ ಒಂದು ಡೇಟ್ ಕೂಡ ನಿಮಗೆ ಬಂದ್ಬಿಟ್ಟು ಇವಾಗ ಹೊಸದಾಗಿ ಹೇಳಬೇಕಾದ್ರೆ ಅಪ್ಲಿಕೇಶನ್ನ ಡೇಟ್ ಬಂದ್ಬಿಟ್ಟು ನಿಮಗೆ 5th ಏಪ್ರಿಲಿಂದ 5th ಏಪ್ರಿಲಿಂದ ನಿಮಗೆ ಇದು ನಿಮಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ 4th ಮೇ ತನಕ ಇದಕ್ಕೆ ಒಂದು ಲಾಸ್ಟ್ ಡೇಟ್ ಮಾಡಲಾಗಿದೆ. ಈ ಒಂದು ಹೊಸದಾಗಿ ಒಂದು ಡೇಟನ್ನು ಅಪ್ಡೇಟ್ ಮಾಡಿದ್ದಾರೆ. ಇದರಲ್ಲಿ ಕೂಡ ನೀವು ನೋಡ್ಕೋಬೋದು. ಒಂದು ಯಾವುದೆಂದರೆ 5th ಏಪ್ರಿಲಿಂದ ಏಪ್ರಿಲ್ 5th ಒಂದರಿಂದ ನೆಕ್ಸ್ಟ್ ನಿಮಗೆ 4th ಮೇವರೆಗೂ ಇದಕ್ಕೆ ಒಂದು ಲಾಸ್ಟ್ ಡೇಟ್ನ ಒಂದು ಅಪ್ಲಿಕೇಶನ್ನ ಡೇಟ್ಸ್ ಆಗಿರುತ್ತೆ. ಮತ್ತು ನಿಮಗೆ ಅಪ್ಲಿಕೇಶನ್ನ ಫೀಸ್ ಪೇ ಮಾಡೋಕ್ಕೆ ಜಸ್ಟ್ ನಿಮಗೆ ಒಂದು 2 ಡೇಸ್ ಮಾತ್ರ ಎಕ್ಸ್ಟೆಂಡ್ ಆಗಿದೆ. 7th ಮೇ ತನಕ ನೀವು ಇದಕ್ಕೆ ಒಂದು ಅಪ್ಲಿಕೇಶನ್ನ ಫೀಯನ್ನು ಪೇ ಮಾಡೋಕ್ಕೆ ಒಂದು 2 ದಿವಸ ಎಕ್ಸ್ಟೆಂಡನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದರಲ್ಲಿ ಹೊಸದಾಗಿ ಏನು ಅಪ್ಡೇಟ್ ಆಗಿದೆ, ಹೊಸದಾಗಿ ಒಂದು ರೂಲ್ಸ್ ಮತ್ತು ಒಂದು ಯಾವ ಥರ ನೋಟಿಫಿಕೇಷನ್ನ ಹೊಸದಾಗಿ ಅಪ್ಡೇಟ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇದರಲ್ಲಿ ಹೊಸದಾಗಿ ಏನಂತಂದರೆ ಜಸ್ಟ್ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಮಾತ್ರ ಒಂದು ಹೊಸದಾಗಿ ಅಪ್ಡೇಟ್ ಮಾಡಿದ್ದಾರೆ. ಯಾವ ಥರ ಮತ್ತು ಹಳೆಯದಕ್ಕೂ ಹೊಸದಕ್ಕೂ ಡಿಫ್ರೆನ್ಸ್ ಏನು ಮತ್ತು ಇದರ ಬಗ್ಗೆ ಏನೇನು ಮತ್ತು ಎಕ್ಸಾಮ್ ಪ್ಯಾಟ್ರನ್ ಸೇಮ್ ಆಗಿದೆ. ಬಟ್ ಇದಕ್ಕೆ ಇಲ್ಲಿ ಒಂದು ಎಕ್ಸಾಮ್ನ ಒಂದು ಅಪ್ಲಿಕೇಶನ್ನ ಡೇಟ್ ಮತ್ತು ಒಂದು ಹೊಸದಾಗಿ ಎಜುಕೇಷನ್ ಕ್ವಾಲಿಫಿಕೇಷನ್ ಒಂದು ಅಪ್ಡೇಟ್ ಮಾಡಿದ್ದಾರೆ. ಅದು ಯಾವುದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ನೀವು ಕೂಡ ಇಲ್ಲಿ ನೋಡ್ಬೋದು. ಇದು ಒಂದು KEA ಮತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ನಿಮಗೆ ಶಾರ್ಟಾಗಿ ಹೇಳ್ಬೋದಾದರೆ ಒಂದು ಶೈಕ್ಷಣಿಕ ವಿದ್ಯಾರ್ಥಿ ಲೈಕ್ ದಟ್ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಮಾತ್ರ ಚೇಂಜಸ್ ಮಾಡಿದ್ದಾರೆ. ಮುಂಚೆದಲ್ಲಿ ನೀವು ನೋಡ್ಬೋದು PUC ಮತ್ತು JOC CBSE ICC ಎಲ್ಲ ರಿಕ್ವೈರ್ಮೆಂಟ್ ಬಗ್ಗೆ ತಿಳಿಸ್ಕೊಟ್ಟಿದೆ. ಬಟ್ ಇವಾಗ ನೆಸೆಸರಿಯಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ನಿಮಗೆ ನೀಡ್ ಆಗಿರ್ತಕ್ಕಂಥ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಒಂದು ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ ನೋಡ್ಬೋದು ನೀವು EDTET ಅಂತ ಒಂದು ಆರ್ಡ್ರ್ ನಂಬರ್ ಅಂತ ಕೂಡ ನೀವು ಕರಿಬೋದು. ಆರ್ಡ್ರ್ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ ನಂಬರ್ ಮೇಲೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ತಿಳಿಸ್ಕೊಡ್ತೀನಿ ನೋಡಿ. ಇದು ನಿಮಗೆ ಪೋಸ್ಟ್ ಬಂದ್ಬಿಟ್ಟು ನಿಮಗೆ ದ್ವಿತೀಯ PUCಯಲ್ಲಿ ನಿಮಗೆ ಗ್ರಾಮ ಆಡಳಿತ ಅಧಿಕಾರಿ ಅಂತ. ಇದು ಬಂದ್ಬಿಟ್ಟು ನಿಮಗೆ ಗ್ರಾಮ ಆಡಳಿತ ಅಧಿಕಾರಿ, ಇದಕ್ಕೆ ಒಂದು ದ್ವಿತೀಯ PUC ಅಥವಾ ತತ್ಸಮಾನ ಲೈಕ್ ದಟ್ ಒಂದು 12th ಕ್ಲಾಸ್ ಅಂತ ಕೂಡ ಕರಿಬೋದು. 12th ಕ್ಲಾಸ್ ಆರ್ ಇಕ್ವಿವೆಲೆಂಟ್ ಕೂಡ ಅಂತ ಕೂಡ ಕರಿಬೋದು. ಇದಕ್ಕೆ ಇನ್ನು ಬಂದುಬಿಟ್ರೆ ಇಕ್ವಿವೆಲೆಂಟ್ 12th ಕ್ಲಾಸ್ ಅಥವಾ ಅದಕ್ಕೆ ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಬೋದು. ಅದರಲ್ಲಿ ಪರ್ಟಿಕ್ಯುಲರ್ ಯಾವ ಥರ ಇರುತ್ತೆ ಅಂದರೆ ನೋಡ್ಬೋದು ನೀವು CBSE ಮತ್ತು ICSE ಒಂದು ಡಿಪಾರ್ಟ್ಮೆಂಟ್ನ ಒಂದು 12th ಕ್ಲಾಸ್ ಪರೀಕ್ಷೆ ಪಾಸಾಗಿರಬೇಕು ಅಥವಾ ಇಲ್ಲ ಅಂದರೆ ಇತರೆ ರಾಜ್ಯ ಸರ್ಕಾರ ಪರೀಕ್ಷಾ ಮಂಡಳಿಯಿಂದ ನಡೆಸುವ ಕ್ಲಾಸ್ 12ನೇ ಪರೀಕ್ಷೆ ಲೈಕ್ ದಟ್ ಅನದರ್ ಸ್ಟೇಟ್ ಪರ್ಸನ್ ಕೂಡ ಇದಕ್ಕೆ ಒಂದು ಅಪ್ಲೈ ಮಾಡ್ತಕ್ಕದ್ದು. ಬಟ್ ಅದರಲ್ಲಿ ಒಂದು ಸ್ವಲ್ಪ ಕಂಡೀಷನ್ ಟರ್ಮ್ಸ್ ಇರ್ತವೆ. ಅನದರ್ ಸ್ಟೇಟ್ ಆಗಿರ್ತಕ್ಕಂಥ ಕೂಡ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಲೈಕ್ ದಟ್ ಓಪನ್ ಯೂನಿವರ್ಸಿಟಿಯಿಂದ ಲೈಕ್ ಓಪನ್ ಕೋರ್ಸಿಂದ ಓಪನ್ ಕ್ಲಾಸಿಂದ ಓಪನ್ ಒಂದು ಯೂನಿವರ್ಸಿಟಿಯಿಂದ ಕೂಡ ನೀವು ಇದಕ್ಕೆ ಒಂದು 12th ಕ್ಲಾಸ್ ಪಡೆದಿದ್ದರೂ ಕೂಡ ಇದಕ್ಕೆ ಒಂದು ಅಪ್ಲಿಕೇಬಲ್ ಆಗಿರ್ತೀರಾ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ 3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ ಅಂತ JOC JDOC ಈ ಒಂದು ಆ್ಯಸ್ ವೆಲ್ ಆಸ್ ದಟ್ ಇಕ್ವಿವೆಲೆಂಟ್ ಬಂದರೆ ನಿಮಗೆ ಡಿಪ್ಲೊಮಾ ಮತ್ತು ITI ಅಭ್ಯರ್ಥಿಗಳು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಬಟ್ ಇದರಲ್ಲಿ ನಿಮಗೆ ಯಾವ ಥರ ಒಂದು ನೋಟಿಫಿಕೇಷನ್ ಅಂದರೆ ITI ಕೋರ್ಸ್ ಉತ್ತೀರ್ಣರಾದ ಅಭ್ಯರ್ಥಿಗಳು ಮಾತ್ರ NOC ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಲೈಕ್ ದಟ್ ದೂರ ಕಲಿಕೆ ಮಾದರಿಯಲ್ಲಿ ಅಥವಾ ಒಂದು ಪದವಿ ಪೂರ್ವ ಮಂಡಳ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದ ಮಾತ್ರ PUC ತತ್ಸಮಾನ ಒಂದು ಪರಿಗಣಿಸಲಾಗುವುದು. ಲೈಕ್ ದಟ್ ಒಂದೇ ಸಬ್ಜೆಕ್ಟ್ಸ್ ಮತ್ತು ಒಂದು ಆಪ್ಷನಲ್ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ
ಇದರಲ್ಲಿ ಇನ್ನೊಂದು ಏನು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಮಾಡಿದ್ದಾರೆ ಅಂತಂದರೆ ನೋಡ್ಬೋದು ನೀವು ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಎಷ್ಟೊಂದು ಪೋಸ್ಟ್ಗೆ ಸೊ ಎಷ್ಟೊಂದು ಡಿಸ್ಟ್ರಿಕ್ಟ್ ವೈಸ್ ನೀವು ಅಪ್ಲೈ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ನೋಡಿ ನೀವು ಸರ್ಕಾರದ ಪತ್ರಿಕೆ ದಿನಾಂಕ 19/2/24ರಂತೆ ಒಬ್ಬ ಅಭ್ಯರ್ಥಿ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಿರುವುದರಿಂದ ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ಮೂಲ ವೃಂದಕ್ಕೆ ಅರ್ಜಿ ಸಲ್ಲಿಸಿ ಆದ್ಯತೆಯನ್ನು ಸಹ ನಮೂದಿಸಬಹುದಾಗಿರುತ್ತದೆ. ಅದರಂತೆ ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ಮೂಲ ವೃಂದಕ್ಕೆ ಅಭ್ಯರ್ಥಿಗಳು ಅರ್ಜಿಗಳನ್ನು ಪ್ರತ್ಯೇಕವಾಗಿ ಪರಿಗಣಿಸಲಾಗುವುದು. ಲೈಕ್ ದಟ್ ಒಂದೇ ಅಪ್ಲಿಕೇಶನ್ ಇದಕ್ಕೆ ಒಂದು ಅಪ್ಲೈ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಒಂದು ಅಪ್ಲಿಕೇಶನಲ್ಲಿ ಬಟ್ ನೀವು ಪ್ರಿಫರೆನ್ಸಲ್ಲಿ ಲೈಕ್ ದಟ್ HK ಮತ್ತು ನಾನ್ HK ಲೈಕ್ ದಟ್ RPC ಅಂತ ಕೂಡ ಕರಿಬೋದು. ಸೊ ನೀವು ಜಸ್ಟ್ ಅಪ್ಲಿಕೇಶನ್ ಒಂದೇ ಹಾಕಿ ಅಪ್ಲೈ ಮಾಡ್ಬೋದು, ಬಟ್ ಅದರಲ್ಲಿ ನೀವು ಚೂಸಿಂಗ್ ಮತ್ತು ಪ್ರಿಫರೆನ್ಸಲ್ಲಿ ಕೂಡ ನೀವು ಚೂಸ್ ಮಾಡ್ಕೋಬೋದು ಅಂತ ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಸೊ ಇವತ್ತಿನ ಒಂದು ವಿಡಿಯೋದ ಇನ್ಫಾರ್ಮೇಷನ್ ಇಷ್ಟೇ ಆಗಿರುತ್ತೆ. ಸೊ ನೆಕ್ಸ್ಟ್ ಒಂದು ವಿಡಿಯೋದ ಇನ್ಫಾರ್ಮೇಷನಲ್ಲಿ ನಾನು ಒಂದು ರಿಕ್ವೈರ್ಮೆಂಟ್ನ ಅಥವಾ ಬೇರೆ ಒಂದು ಕೌನ್ಸಿಲಿಂಗ್ ಕೂಡ ಒಂದು ಸೆಕೆಂಡ್ PUC ಅನ್ನೋ ಒಂದು ಎಕ್ಸಾಮ್ ರಿಸಲ್ಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ಅದರ ಒಂದು ನೆಕ್ಸ್ಟ್ ಕ್ಲಾಸಸ್ ಕೂಡ ಯಾವ ಥರ ಇರುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋನ ಅಪ್ಡೇಟ್ನಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋದ ಇನ್ಫಾರ್ಮೇಷನ್ ಇಷ್ಟೇ ಆಗಿರುತ್ತೆ. ಓಕೆ, ಬಾಯ್, ಟೇಕ್ ಕೇರ್.